ಕಂಗ್ರ್ಯಾಚುಲೇಷನ್. ಆ್ಯಂಡ್ ವಿನ್ ಆಗಿದ್ದೀರಾ, ಏನು ಹೇಳ್ತೀರಾ ಫೈನಲ್ ಆಗಿ? ನೀವೆಲ್ಲ ಅಂದ್ಕೊಂಡಿದ್ರ ನೀವು ಇಲ್ಲ ಜನಗಳು ನಂಗೆ ಓಟ್ ಹಾಕ್ತಾರೆ, ಏನೇ ನಾಮಿನೇಟ್ ಮಾಡಿದ್ರು ಜನಗಳು ನೋಡ್ಕೊತಾರೆ ನನ್ನ, ಜನಗಳು ಓಟ್ ಹಾಕ್ತಾರೆ ಅಂತ. ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ಮ ಕನಸಾಗಿತ್ತು, ಏನು ಹೇಳ್ತೀರಾ? ಬಿಗ್ ಬಾಸ್ ಟ್ರೋಫಿ ಪಡೆಯೋದು. ಹಾಂ ಮೈಕಲ್ ಹೇಳಬೇಕು. ಅಲ್ಲ ಮನೆಯವರು ಓಕೆ ಅಂದಿದ್ದಾರಲ್ಲ ಈಗ. ಹಂಗೇನಿಲ್ಲಕ್ಕ, ನಾನು ಗೆಲ್ಲಬೇಕಂತೇಳಿ ಬಂದಿದ್ದಿಲ್ಲ. ಆಡೋದೆಲ್ಲ ನೋಡಿದ್ರೆ ಕಪ್ ತಗೋಬೇಕು ಅಂತಾನೆ ಆಡ್ತಾ ಇದೀನಿ ಅಂತಾನೆ. ಹಂಗೇನಿಲ್ಲಕ್ಕ, ಹಂಗೇನಿಲ್ಲ ಅಂತಾನೆ. ಸರಿ, ದುಡ್ಡು ನೀನು ಇಟ್ಕೋ, ಕಪ್ ನಾನು ಎತ್ಕೊಂಡು ಹೋಗ್ತೀನಿ. ಅಕ್ಕ ಹಾಂ ಅಕ್ಕ, ನಾ ಆಟ ಗೆದ್ದೀನಿ. ಅದು ಕಪ್ ನಾ ಆಟ ಗೆದ್ದೆ, ಕಪ್ ಕೊಟ್ಟಾರಕ್ಕ. ಹೌದು, ಯಾರು ಅಂದ್ರೆ ದಡ್ಡ ಅಂದ್ರು ಅಂತೇಳಿ ದಡ್ಡ ಅನ್ಕೊಂಡ್ರಲ್ಲ ಆಚೆ ಕಳಿಸ್ದ. ಪಂಚಾಯತಿ ದಿನ ಒಂದು ಸುದೀಪ್ ಸರ್ ಒಂದು ಮಾತಾಡ್ತೀರಾ, ಹನುಮಂತ್ ಈಗ ಆಟ ಆಡ್ತಾವನೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ. ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು? ಅದಡ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ಮ ಜಿ ಕನ್ನಡದಾಗಿದ್ನಲ್ಲ, ಅದು ತವರ ಮನೆ ಇದ್ದಂಗಿತ್ತ, ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಭಾಳ ನೋಡ್ತಿದ್ವಿ. ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ, ಹೋಗಿ ಒಂದ್ಸಲ ಏನಾರಾಗಲಿ, ಅವ್ನ ಹೆಸರಾಗಲಿ ಏನಾರಾಗಲಿ, ಒಟ್ಟು ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತ ಅಂದ್ರೆ ಅದಕ್ಕೆ ಬಂದೆ ಅಣ್ಣ. ಅದು ಹೋದೆ ನಾನು ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನಾ ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗೆ ಹೋಗಲಿಲ್ಲ, ಏಕೋಭಾವದಿಂದ ಹೋದೆ. ನನಗೆ ಏನು ತಿಳಿತೈತೆ ಅದನ್ನು ಆಡ್ದೆ ಅಣ್ಣ. ಎಲ್ಲ ಚಲೋ ಆಗೈತಿ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನಿ ರೀ. ಹನುಮಂತು ಓಕೆ ಕರೆದಿದ್ರಿ, ನಾನು ಈ ಸಲ ಅದೇ ಸುದೀಪ್ ಸರು ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸೋದಂತ, ಮುಂದಿನ ವರ್ಷ ನಡೆಸಲ್ಲಂತ ಅವ್ರು ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅದು ಅಂದ್ರಣ. ಹಂಗಾಗಿ ನಾನು ಬಂದಂಗೆ ಈ ಸುದೀಪ್ ಸರ್ ಇರೋ ಮಟ್ಟ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಹನುಮಂತು, ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ನನಗೆ.